ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಸೊ ಫೇಸ್ ಟು ಫೇಸ್ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಇಷ್ಟೊಂದು ಲೇಟಾಗಿ ವೀಡಿಯೋಸ್ಗಳನ್ನು ಸ್ಟಾರ್ಟ್ ಮಾಡಿದೆ ಅಂತ ಕೇಳ್ಬೋದು. ಹೌದು, ನಾನು ಒಂದಷ್ಟು ಕಾರಣಗಳಿಂದ ವಿಡಿಯೋಸ್ನ ಫೇಸ್ ಟು ಫೇಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆಯೇ ಇವತ್ತಿನ ಒಂದು ಕಂಟೆಂಟನ್ನು ನಾನು ಸ್ಪೆಷಲಾಗಿ ಎಸ್ಪೆಷಲಿ ಯೂಟ್ಯೂಬರ್ಸ್ಗಾಗಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು. 5 ನಿಮಿಷದ ವಿಡಿಯೋ ಮಾತ್ರ ಇರೋದು. ಸೊ ಏನ್ ವಿಡಿಯೋ ಅಂತ ಹೇಳೋದಾದ್ರೆ, ಇವತ್ತು ನಾವು ತಮ್ನೇಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಬೇಗನೆ ರೀಚ್ ಆಗುತ್ತೆ, ಹಾಗೆ ಬೇಗನೆ ನಮ್ಮ ವಿಡಿಯೋಸ್ಗಳಿಗೆ ವ್ಯೂಸ್ ಜಾಸ್ತಿ ಬರೋಕೆ ಹೆಲ್ಪ್ ಆಗುತ್ತೆ ಅಂತ, ಯಾವ ರೀತಿ ನಾವು ಯೂಟ್ಯೂಬ್ ಅಲ್ಲಿ ತಮ್ನೇಲ್ ಅನ್ನ ಕೊಡ್ಬೇಕು, ಯಾವ ವಿಡಿಯೋಗೆ ಯಾವ ರೀತಿ ನಾವು ತಮ್ನೇಲ್ ಅನ್ನ ಕೊಟ್ಟಾಗ ಆ ಒಂದು ವಿಡಿಯೋ ಬೇಗ ಮೂವ್ ಆಗ್ತಾ ಇರತ್ತೆ ಅಂತ ನಾವು ತುಂಬಾನೇ ಥಿಂಕ್ ಮಾಡ್ತಾ ಇದ್ವಿ. ಸೊ ಹೌದು, ಇದರಲ್ಲಿ ತಮ್ನೇಲ್ ಅಲ್ಲಿ ಏನಿದೆ ಅಂತ ಕೇಳ್ಬೋದು. ಯಾಕಂದ್ರೆ ಕಂಟೆಂಟ್ ಇರೋದು ತಮ್ನೇಲ್ ಮೇಲೇನೆ ಅಲ್ವಾ. ಇವಾಗ ಬುನಾದಿ ಇಲ್ದೇನೆ ಮನೆ ಆಗೋಕ್ ಸಾಧ್ಯ ಇಲ್ಲ. ಸೊ ಹೌದು, ಮನೆಗೆ ತುಂಬಾನೇ ಶ್ರಮ ಪಟ್ಟಿರ್ತೀವಿ ನಾವು, ಬಟ್ ಬುನಾದಿಗೆ ಶ್ರಮ ಜಾಸ್ತಿ ಇರಲ್ಲ ಅಲ್ವಾ. ಹಾಗೇನೆ ನಾವು ಮಾಡುವಂತ ವಿಡಿಯೋಗೆ ನಾವು 5 ನಿಮಿಷ 10 ನಿಮಿಷ ವಿಡಿಯೋಗಳನ್ನ ಮಾಡ್ಬಿಟ್ಟು ಎಡಿಟಿಂಗ್ ಮಾಡ್ಬಿಟ್ಟು ಅದರಲ್ಲಿ ತುಂಬಾನೇ ಸ್ಟ್ರಗಲ್ ಅನ್ನ ನಾವು ಮಾಡ್ಬಿಟ್ಟಿರ್ತೀವಿ. ಆದ್ರೆ ಆ ಸ್ಟ್ರಗಲ್ಗೆಲ್ಲ ಒಂದು ಬೇಸ್ ಅಂತ ಅಂದ್ರೆ ರಿಯಲಿ ತಮ್ನೇಲೇ ಇರೋದು. ತಮ್ನೇಲ್ ಅನ್ನ ನಾವು ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡ್ತೀವಿ, ಅದರ ಮೇಲೆ ನಮ್ಮ ವಿಡಿಯೋಸ್ಗೆ ಒಂದು ವ್ಯೂಸ್ ಸ್ಟಾರ್ಟ್ ಆಗುತ್ತೆ. ವ್ಯೂಸ್ ಬಂದ್ರೇನೆ ಅಲ್ವಾ ನಮ್ಗೆ ವಾಚ್ ಅವರ್ಸ್ ಸಿಗೋದು. ಸೊ ವ್ಯೂಸ್ ಬರಬೇಕು ಅಂತ ಅಂದ್ರೆ ನಾವು ಮಾಡೋ ಕಂಟೆಂಟ್ಗೆ ಚೆನ್ನಾಗಿ ಏನು ವ್ಯೂಸ್ಗಳು ಸ್ಟಾರ್ಟ್ ಆಗಬೇಕು. ಹಾಗಾಗಿ ನಾವು ಇವತ್ತು ತಮ್ನೇಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಂದು 5 ನಿಮಿಷದಲ್ಲಿ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತೇನೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಜೊತೆಗೆ ಇವತ್ತು ನಾನು ಫಸ್ಟ್ ಟೈಮ್ ಈ ಒಂದು ಫೇಸ್ ಟು ಫೇಸ್ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಬಟ್ ಏನಾದ್ರೂ ಮಿಸ್ಟೇಕ್ಸ್ ಗಳನ್ನ ನಾನು ಮಾಡಿದ್ರೆ, ಹಾಗೆಯೇ ನಾನು ಮಾತಾಡುವ ರೀತಿ ಅಥವಾ ನನ್ನ ಮಾತಿನ ಶೈಲಿಯಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಗಳು ನಿಮ್ಗೆ ಕಂಡು ಬಂದ್ರೆ ದಯಮಾಡಿ ಕ್ಷಮೆ ಇರಲಿ. ಜೊತೆಗೆ ಏನಾದ್ರೂ ಮಿಸ್ಟೇಕ್ಸ್ ನಿಮ್ಗೆ ಕಂಡು ಬಂದಿದ್ರೆ ಆ ಮಿಸ್ಟೇಕ್ಸ್ ಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಹೆಲ್ಪ್ಫುಲ್ ಅಂತ ವಿಡಿಯೋಸ್ ಅನ್ನ ಹಾಕಿ. ಹಾಗೇನೆ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಏನಾದ್ರೂ ಮತ್ತೆ YT ಸ್ಟುಡಿಯೋದಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ಸೊಲ್ಯೂಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಏನು ವಿಡಿಯೋಗಳನ್ನ ಬಗ್ಗೆ, ನಮ್ಗೆ ವಾಚ್ ಅವರ್ಸ್ ಬಗ್ಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಬೇರೆ ಪ್ರಾಬ್ಲಮ್ಸ್ಗಳು ನಿಮ್ಗೆ ಎದುರಾಗ್ತಾ ಇರತ್ತೆ. ಸೊ ಚಿಕ್ಕ ಪುಟ್ಟ YT ಸ್ಟುಡಿಯೋದಲ್ಲಿ ಬರುವಂತ ಮಿಸ್ಟೇಕ್ಸ್, ಹಾಗೆ ನಿಮ್ಗೆ ಎನಿ ಡೌಟ್ಸ್ ಏನು YT ಅಲ್ಲಿ ನೀವು ಹೋಗ್ಬಿಟ್ರೆ ವ್ಯೂಸ್ ಇಂದ ಆಗಿರ್ಬೋದು, ವಾಚ್ ಓವರ್ ಆಗಿರ್ಬೋದು, ಅನೇಕ ರೀತಿಯಲ್ಲಿ ನಿಮ್ಗೆ ಟೆನ್ಷನ್ಗಳು ಬರುತ್ತೆ. ಇದು ಹೀಗೆ, ಇದು ಹಾಗೆ, ಇದಂದ್ರೆ ಏನು ಅದಂದ್ರೆ ಏನು ಅಂತ ಗೊತ್ತಾಗ್ತಿರಲ್ಲ. ಸೊ ಹೌದು, ಅದ್ರ ಬಗ್ಗೆ ನಿಮ್ಗೆ ಚಿಕ್ಕ ಪುಟ್ಟ ಕ್ಲಾರಿಟಿಗಳನ್ನ ನಾನು ನನಗೆ ಎಷ್ಟು ಮಟ್ಟಿಗೆ ಗೊತ್ತಿರುತ್ತೋ ಅದರ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ, ಇವಾಗ ನಾನು ನಿಮ್ಗೆ ಲೈವ್ ಆಗಿ ನಾನು ತಮ್ನೇಲ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು, ಯಾವ ಆ್ಯಪ್ಗಳಲ್ಲಿ ಹೋದ್ರೆ ನಿಮ್ಗೆ ತಮ್ನೇಲ್ ಸಿಗತ್ತೆ, ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಯೂನಿಕ್ ಆಗಿ, ಹಾಗೇನೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ತಮ್ನೇಲ್ಗಳು ನಿಮ್ಗೆ ಸಿಗತ್ತೆ. ಸೊ ಬನ್ನಿ ಫ್ರೆಂಡ್, ಲೇಟ್ ಮಾಡಿದ್ರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಎಲ್ಲಾದ್ರೂ ಸ್ಕಿಪ್ ಮಾಡಿದ್ರೆ ನಿಮ್ಗೆ ವಿಡಿಯೋದ ನಿಮ್ಗೆ ಸಿಗೋದಿಲ್ಲ. ಸೊ ಇದೇ ಆ್ಯಪ್ ಅಲ್ಲ ಇವ್ರು ಹೇಳೋದು, ಅದೇ ಆ್ಯಪ್ ಅಲ್ಲ ಇವ್ರು ಹೇಳ್ಕೊಡೋದು ಅಂತ ಹೇಳ್ಬಿಟ್ಟು ಅನ್ಕೊಳ್ತಿರ್ತೀರಾ. ಸೊ ಹೌದು, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಒಂದೊಂದು ಆಂಗಲ್ಗಳಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ಕ್ರಿಯೇಟರ್ಸ್ ಅಂತ ಅಂದ್ರೆ ಎಲ್ಲರಲ್ಲೂ ಬೇರೆ ನಾಲೆಜ್ಗಳಿರುತ್ತೆ. ಸೊ ಎಲ್ಲ ಕ್ರಿಯೇಟರ್ಸ್ಗಳು ಕೂಡ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಯಾರು ಕೂಡ ಇದರಲ್ಲಿ ಫೇಕ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಅವ್ರದೇ ಆದಂತ ಶೈಲಿಗಳಲ್ಲಿ ಅವರು ವಿಡಿಯೋಸ್ಗಳನ್ನ ನಿಮ್ಗೆ ತಲುಪಿಸ್ತಿರ್ತಾರೆ. ಸೊ ಹಾಗಾಗಿ ಎಲ್ಲರ ವಿಡಿಯೋದಲ್ಲೂ ಒಂದೊಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇರತ್ತೆ ಅಲ್ವಾ. ಹಾಗಾಗಿ ಯಾವುದೇ ರೀತಿಯಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ಸ್ಕ್ರೀನ್ ರೆಕಾರ್ಡ್ ಅನ್ನ ನೋಡ್ಕೊಂಡ್ ಬರೋಣ. ನಾವಿವಾಗ ಸ್ಕ್ರೀನ್ ರೆಕಾರ್ಡ್ ಅನ್ನ ನೋಡ್ಕೊಂಡು ಬರೋಣ. ಸೊ ChatGPT ಅಂತ ಇದೆ. ಸೊ ಈ ಒಂದು ChatGPT ಅನ್ನ ನಾವು ಓಪನ್ ಮಾಡೋಣ. ಇದರಲ್ಲಿ ಆಸ್ಕ್ ChatGPT ಅಂತ ಬರುತ್ತೆ. ಇಲ್ಲಿ ನಾವು ಬಂದ್ಬಿಟ್ಟು ನೋಡಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿವಾಗ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಯಾವ ಒಂದು ನಾವು ವಿಡಿಯೋಗೆ ಸಂಬಂಧಪಟ್ಟಿರುವಂಥ ತಮ್ನೇಲನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್, ಆ ಒಂದು ತಮ್ನೇಲ್ಗೆ ನಾವಿಲ್ಲಿ ಫೋಟೋಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು ಫೋಟೋನ ಸೆಲೆಕ್ಟ್ ಮಾಡ್ಬೋದು ಅಥವಾ 2 ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಅದು ನಮ್ಮ ಚಾಯ್ಸಿಂಗ್ ಇರುತ್ತೆ. ಬಟ್ ನಾನಿಲ್ಲಿ ಒಂದೇ ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಡೈಲಿ ಲವ್ಸ್, ಟ್ರಾವೆಲಿಂಗ್ ಲವ್ಸ್, ಕ್ರಿಯೇಟ್ ಇಂಗ್ಲೀಷ್ ವರ್ಡ್ಸ್ ತಮ್ನೇಲ್ ಅಂತ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಡಿಫರೆಂಟ್ ಟೈಪ್ಸ್ ಅಂತ ಕೊಡ್ತಾ ಇರೋದು. ಸೊ ನೋಡಿ, ಇವಾಗ ಡಿಫ್ರೆಂಟ್ ಟೈಪ್ಸ್ ಅಂತ ಕೊಟ್ಟಾದ ಮೇಲೆ ಇಲ್ಲಿ ನಮಗೆ ಅವರು ಒಂದಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ.
ಟ್ರಾವೆಲಿಂಗ್ ಲಾಗ್ಸ್ ತಮ್ನೇಲ್ ಟೆಕ್ಸ್ಟ್ ಐಡಿಯಾ. ಇಲ್ಲಿ ಅದರ ಪರ್ಪಸ್ ಒಂದಷ್ಟು ನಮಗೆ ಟೈಪಿಂಗ್ಗಳನ್ನು ಕಳಿಸ್ಕೊಡ್ತಾರೆ. ಸೊ ಇದರಲ್ಲಿ ನಮಗೆ ಯಾವುದನ್ನಾದರೂ ಮೆನ್ಷನ್ ಮಾಡಿರೋದ್ರಲ್ಲಿ ಇದರಲ್ಲಿ ಯಾವುದಾದ್ರೂ ಚೇಂಜಸ್ಗಳು ನಮಗೆ ಬೇಕು ಅಂತ ಅನ್ನೋದಾದರೆ ನಾವು ಮತ್ತೆ ಕೇಳಬೇಕಾಗತ್ತೆ. ರಿಪ್ಲೈ ಟು ಚಾಟ್ GPT ಅಂತ ಇದೆ ನೋಡಿ, ಅಲ್ಲಿ ಬಂದುಬಿಟ್ಟು ನಾವು ಮತ್ತೆ ಅವ್ರಿಗೆ ಕ್ವಶನನ್ನು ಕೇಳ್ಬೋದು. ನಮಗೆ ಇಲ್ಲಿ ಎಷ್ಟು ವರ್ಡ್ಸ್ಗಳಲ್ಲಿ ಬೇಕು ಅಂತ ಕೂಡ ಕೇಳಿರ್ತಾರೆ. ನಾವು ಎಷ್ಟು ವರ್ಡ್ಸ್ಗಳಲ್ಲಿ ಬೇಕು ಏನು ಅಂತ ಇಲ್ಲಿ ಕೆಳಗಡೆ ನೋಡಿ 4 ಅಂತ ನಾನು ಟೈಪ್ ಮಾಡಿದ್ದೀನಿ. ಈ ಥರ ನಾವು ಈ ಒಂದು ಪ್ಲೇಸಲ್ಲಿ ಟೈಪನ್ನು ಮಾಡಬೇಕು. ನನಗೆ ಇಲ್ಲಿ ಕೊಟ್ಟಿರೋವಂಥದ್ದು ಓಕೆ ಇದೆ ಅಂತ ಹೇಳಿಬಿಟ್ಟು ಓಕೆ ತಮ್ನೇಲ್ ಕ್ರಿಯೇಟ್ ಕೊಡಿ ಅಂತ ನಾನಿವಾಗ ಸೆಂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇವಾಗ ನಮಗೆ ಫೋಟೋನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಈ ಒಂದು ಚಾರ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಈ ಥರ ನೀವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೇಳ್ಬೋದು. ಅಂದರೆ ಸ್ಟೋರಿಗಳನ್ನು ಕೂಡ ಕೇಳ್ಬೋದು. ಕನ್ನಡದಲ್ಲೂ ಕೂಡ ನಿಮಗೆ ಸ್ಟೋರಿಗಳು ಸಿಗುತ್ತೆ. ಹಾಗೆಯೇ ವೆರೈಟೀಸ್ ಆಫ್ ಸ್ಟೋರೀಸು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಲಿ ಸ್ಟೋರಿಗಳನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ. ಹಾಗೆ ತಮ್ನೇಲ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ನೀವು ಕ್ವಶನ್ ಮಾಡಿದರೆ ನಿಮಗೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಯಾವ ರೀತಿ ಕೇಳ್ತೀರೋ ಅದೇ ರೀತಿಯಾಗಿ ಕ್ರಿಯೇಟನ್ನ ಮಾಡಿ ಕೊಡ್ತಾರೆ. ಸೊ ಸ್ವಲ್ಪ ಇಲ್ಲಿ ಕ್ರಿಯೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಪ್ರೊಸೀಜರ್ ಒಂದು ಸ್ವಲ್ಪ ಲೇಟಾಗಿ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ನಮ್ಮ ಇಮೇಜು ರೆಡಿಯಾಗಿದೆ. ಅಂದರೆ ಈ ಥರ ಒಂದು ಟ್ರಾವೆಲ್ ಲಾಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಥರ ಸಿಂಪಲ್ ಆಗಿಬಿಟ್ಟು ಟ್ರಾವೆಲ್ ಲಾಗನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಇವಾಗ ಇದು ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇಲ್ಲಿ ಕೇಳ್ತೀನಿ ಕ್ವಶನನ್ನು. ಇವಾಗ ನಾನಿಲ್ಲಿ ಡಿಫರೆಂಟ್ ಟೈಪ್ಸ್ ಕ್ರಿಯೇಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅಂದರೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡಿ, ಕ್ರಿಯೇಟ್ ಮಾಡಿ ಅಂತ ಕೇಳಿದಾಗ ಅವರು ಮತ್ತೆ ನಮಗೆ 4 ಆಪ್ಷನ್ಗಳಲ್ಲಿ ಮತ್ತೆ ನಮಗೆ ಕ್ರಿಯೇಟನ್ನು ಮಾಡಿ ಕಳಿಸ್ತಾರೆ. ಅಂದರೆ ಅದರಲ್ಲಿ ನಮಗೆ ಯಾವುದು ಬೇಕೋ ಅದನ್ನು ನಾವು ತಮ್ನೇಲ್ ಆಗಿ ಇಟ್ಕೊಳ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಗಿ ಕೇಳ್ತಾ ಇರೋದು. ಹಾಗೆ ಇಲ್ಲಿ ನಿಮಗೆ ಯಾವುದೇ ಸ್ಟೋರಿಗಳನ್ನಾದರೂ ಕೂಡ ಕೇಳಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ಇದ್ರ ಜೊತೆಗೆ ವಿಡಿಯೋಸ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. AI ವಿಡಿಯೋಗಳನ್ನು ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ಬಟ್ ಅದಕ್ಕೆ ನೀವು ಚಾರ್ಜಸನ್ನು ಪೇ ಮಾಡಬೇಕಾಗತ್ತೆ. 1 ಮಂತು 2 ಮಂತ್ ಹೀಗೆ ಚಾರ್ಜಸ್ಗಳನ್ನು ಕೂಡ ಇಲ್ಲಿ ಮಾಡಬೇಕಾಗತ್ತೆ. ನಾವು ಆ ಅಮೌಂಟನ್ನು ಪೇ ಮಾಡಿದರೆ ನಮಗೆ ಒಳ್ಳೊಳ್ಳೆ ವಿಡಿಯೋಸ್ಗಳು, ಒಳ್ಳೆ ಕಂಟೆಂಟ್ ಇರುವಂಥ ಸ್ಟೋರಿಗಳನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ನೋಡಿ ಇವಾಗ ನಾವು ಕೇಳಿರುವಂಥ ಇಮೇಜು ರೆಡಿಯಾಗಿ ಬಂದಿದೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು 4 ಏನು ತಮ್ನೇಲ್ ಕೊಟ್ಟಿದ್ದಾರೆ. ಅದರಲ್ಲಿ 4 ರೀತಿಯಾಗಿ ನಮಗೆ ಟೈಪಿಂಗ್ ಕೊಟ್ಟಿದ್ದಾರೆ. ಇವಾಗ ನಾವು ಈ 4 ಕಾಪಿಗಳನ್ನು ಸೇವ್ ಅಂತ ಕೊಡಬೇಕಾಗತ್ತೆ. ಮೇಲ್ಗಡೆ ನೋಡಿ ಸೇವ್ ಆಪ್ಷನ್ ಇದೆ. ಸೊ ನಾವಲ್ಲಿ ಸೇವ್ ಅಂತ ಕೊಟ್ಟರೆ ಈ 4 ಏನು ತಮ್ನೇಲ್ಗಳು ನಮಗೆ ಗ್ಯಾಲರಿಲಿ ಸೇವ್ ಆಗುತ್ತೆ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಈಸಿಲಿ ತಮ್ನೇಲನ್ನು ಕೊಡ್ಬೋದು. ಈ ಥರ ನಾನು ಇದರಲ್ಲಿ ಈ ಒಂದು ಡಿಫ್ರೆಂಟ್ ಟೈಪಿಂಗ್ಸನ್ನು ಕೇಳಿರಲಿಲ್ಲ. ಬಟ್ ಡಿಫ್ರೆಂಟ್ ಟೈಪ್ ಆಗಿ ಕೇಳಿರೋದ್ರಿಂದ ಅವರು ಟೈಟಲ್ಗಳನ್ನು ಚೇಂಜ್ ಮಾಡಿಬಿಟ್ಟು ಡಿಫ್ರೆಂಟ್ ಟೈಪ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನನಗೆ ಈ ಒಂದು ಫುಟೇಜ್ ಇಷ್ಟ ಆಯಿತು. ಹಾಗಾಗಿ ನಾನು ಓಕೆ ಥ್ಯಾಂಕ್ ಯು ಅಂತ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಈ ಥರ ತಮ್ನೇಲನ್ನು ಕ್ರಿಯೇಟ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಶೂಟಲ್ಲಿ ವಿಡಿಯೋನ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಥ್ಯಾಂಕ್ ಯು.